ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಯಿಂಡಳ್ಳಿ ನೈಸ್ ರೋಡ್ ಜಂಕ್ಷನ್ ಹತ್ರ ನಮ್ಮ ಹುಡುಗ ತಂದು ಗಾಡಿ ನಿಲ್ಲಿಸಿದ್ದ. ಅಲ್ಲಿಂದ ನಾನು ಓಡಿಸೋಣ ಅಂತ ಗಾಡಿಗೆ ಹತ್ತದೆ. ಹತ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮೂವ್ ಮಾಡಿದೆ. ಮೈಸೂರು ಜಂಕ್ಷನಿಂದ ಆಟೋ ಮುಂದೆ ಬಂದು ಮೈಸೂರು ಹತ್ರ ಅಲ್ಲಿಂದ ಮುಂದೆ ಬಂದು ಲೋಡ್ ಆಗಿತ್ತು ಜನರೇಟ್ರು. ಒಂದು ಡೀಸೆಲ್ ಹಾಕ್ಸ್ಬಿಡೋಣ ಅಂತ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಗಾಡಿ ಹೊಡೆದೆ. ಸಂಜೆ ಆಗೋಗಿತ್ತು, ಏನು ಮಾಡೋದು, ಸಂಜೆ ಆಗ್ಬಿಟ್ಟೈತೆ. ಡೀಸೆಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ದೆ. ನೋಡಿ, ಇದೇ ಜನರೇಟರ್ ಲೋಡ್ ಮಾಡ್ಕೊಂಡು ನಿಲ್ಸ್ಕೊಂಡಿದ್ದೀನಿ ನೋಡಿ. ಚಿಕ್ಕದು 15 kgದು. ಹಂಗೆ ಡೀಸೆಲ್ ಕಾಸು ಕೊಟ್ಬಿಟ್ಟು ಗೂಗಲ್ ಪೇಲಿ ಅಮೌಂಟ್ ಇರಲ್ಲ, ಕ್ಯಾಶ್ ಇತ್ತು, ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡು ಹೊರಟಿದ್ದೀನಿ. ಇವತ್ತು ಹೋಗ್ತಾ ಇರೋದು ನಾನು ಬ್ರಹ್ಮಾವರಗೆ. ಉಡುಪಿ ಹತ್ರ ಬ್ರಹ್ಮಾವರ ಅಂತ ಇದೆ, ಬ್ರಹ್ಮಾವರಗೆ ಹೋಗ್ತಾ ಇರೋದು. ಹಾಗಾಗಿ ಸಣ್ಣ ಪುಟ್ಟ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ಎಲ್ಲನೂ. ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಕುಣಿಗಲ್ ಬೈಪಾಸ್ ದಾಟೋ ಅಷ್ಟರಲ್ಲಿ ಕತ್ಲೆ ಆಗಿತ್ತು, ಸಾಯಂಕಾಲ ಆಯಿತು. ಒಂದು ಟೀ ಕುಡಿದ್ಬಿಡೋಣ ಅಂತ ಅಲ್ಲಿ ನಿಲ್ಲಿಸ್ದೋ. ಟೀ ಕುಡಿದ್ಬಿಟ್ಟು ಒಂದೇ ಹೋಗೋಣ ಅಂತ. ಹಂಗೆ ಒಂದು ಉದ್ನೋಡೆ ಚೆನ್ನಾಗಿತ್ತು, ಅಲ್ಲಿ ಉದ್ನೋಡೆ ತಗೊಂಡು ಟೀ ಲೋಟ ಒಂದು ಮೊಳ ಇತ್ತು, ಅದರಲ್ಲಿ ಅರ್ಧ ಟೀ ಕೊಡ್ತಾರೆ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇಲ್ಲಿ ಕುಣಿಗಲ್ ಬೈಪಾಸ್ ಆದ ತಕ್ಷಣವೇ ಲೆಫ್ಟ್ ಸೈಡು ರೈಟ್ ಸೈಡ್ ಎಲ್ಲೂ ಇದೆ. ರೈಟ್ ಸೈಡು ದೀಕ್ಷಾ ಅಂತ ಇದೆ, ಲೆಫ್ಟ್ ಸೈಡಲ್ಲಿ SLV ಟೀ ಸ್ಟಾಲ್ ಅಂತ ಇದೆ. ಅಲ್ಲಿ ಗಾಡಿ ನಿಂತಿದೆ ನೋಡಿ. ಟೀ ಕುಡಿತಾ ಇದ್ದೀವಿ. ಟೀ ಕುಡ್ಕೊಂಡು ಇಲ್ಲಿಂದ ಹೊರಡ್ತೀವಿ. ಕತ್ಲೆ ಆಗಿದೆ, ಇನ್ನು ನಮ್ಮ ಕ್ಯಾಮ್ರಾದಲ್ಲಿ ಇನ್ನೇನಂತ ಕ್ಲಾರಿಟಿ ಬರೋಲ್ಲ, ಹಂಗಾಗಿ ಎಲ್ಲೂ ವೀಡಿಯೋ ಮಾಡಿಲ್ಲ. ಅಲ್ಲಿಂದ ಮುಂದೆ ಬಂದು ಎಲ್ಲಿ ಹಾಸನ ದಾಟಿ ಸಕಲೇಶ್ಪುರಕ್ಕೆ ಹೋಗೋ ರೋಡಲ್ಲಿ ಒಂದು ಟೋಲ್ ಬರುತ್ತಲ್ಲ, ಹೊಸ ಟೋಲು, ಆ ಟೋಲ್ ದಾಟಿ ಮುಂದಕ್ಕೆ ಬಂದು ನೈವೇದ್ಯಂ ಅನ್ನೋ ಹೋಟ್ಲು ಊಟ ಮಾಡ್ಕೊಬಿಡೋಣ ಅಂತ ನಿಲ್ಲಿಸ್ದೋ. ಒಳ್ಳೆ ಹೋಟ್ಲು, ಏನೋ ಹೊಸ ಹೋಟ್ಲು ಓಪನ್ ಆಗಿರೋದು, ಹಾಗಾಗಿ ನೋಡೋಣ ಅಂತ. ಕರೀಲಿ ಯಾವ್ದು ಚೆನ್ನಾಗಿರುತ್ತೆ? ಮಶ್ರೂಮೇ ಕೊಟ್ಬಿಡಿ. ಹಾಗೆ ಒಂದು ರೌಂಡ್ ಸುತ್ತ ಹೋಟ್ಲು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಮಶ್ರೂಮ್ ತಂದೂರಿ ಕರಿ ಅಂತ ಇದು ಆರ್ಡ್ರ್ ಮಾಡಿದ್ದು. ಅದ್ರ ಜೊತೆಗೆ 4 ರೋಟಿ ತಂದು ಕೊಟ್ಟರು ನೋಡಿ. ಮಶ್ರೂಮ್ ತಂದೂರಿ ಕರಿ ಹಾಗೂ ರೋಟಿ ಕರಿ. ಹಾಗೆ ಟೇಸ್ಟ್ ನೋಡೋಣ ಅಂತ ತಿಂತಾಯಿದ್ದೀನಿ. ಪರವಾಗಿಲ್ಲ, ಸಖತ್ತಾಗಿದೆ, ಟೇಸ್ಟಾಗಿತ್ತು, ತುಂಬ ಚೆನ್ನಾಗೇ ಇತ್ತು. ಸ್ವಲ್ಪ ಖಾರ ಆಗಿತ್ತು, ಬಟ್ ಸೂಪರಾಗಿತ್ತು ಟೇಸ್ಟು. ಹಂಗೆ ತಿಂದ್ಬಿಟ್ಟು ರುಚಿ ನೋಡ್ಬಿಟ್ಟು ಹಂಗೆ ಬಿಲ್ ಕೊಡೋಣ ಅಂತ ಬಂದು 480 ರೂಪಾಯಿ ಆಗಿತ್ತು. ಹಾಗೆ ರಿವ್ಯೂ ಕೊಡಿ ಅಂತ ನನ್ನ ಮೊಬೈಲ್ ಇಸ್ಕೊಂಡು ರಿವ್ಯೂ ತಗೊಂಡ್ರು ಹುಡುಗರು. ಆಮೇಲೆ ಅಲ್ಲಿಂದ ಹೊರಟು ಸಕಲೇಶ್ಪುರ ಬೈಪಾಸು ಬರ್ತಾ ಇದೆ. ಮಳೆ ಸ್ಟಾರ್ಟ್ ಆಯಿತು, ಸಿಕ್ಕಾಬಟ್ಟೆ ಮಳೆ ನೋಡಿ. ಆ ಕಡೆ ಈ ಕಡೆ ಲೈಟ್ ಇರೋದ್ರಿಂದ ಒಂಚೂರು ವೀಡಿಯೋ ಮಾಡೋಣ ಅಂತ ಮಾಡಿದೆ. ಅಲ್ಲಿಂದ ಬಂದು ಎಲ್ಲಿ ಉಜಿರೆ ಗುರುವಾಯೂರ್ ಕೆರೆ ಹತ್ರ ಬಂದು ಒಂದು ಪೋಸ್ಟ್ ಆಫೀಸ್ ಹತ್ರ ಮಲಿಕೊಳ್ಳೋಣ ಅಂತ ಬಂದೆ. ಸಿಕ್ಕಾಪಟ್ಟೆ ಕತ್ಲೆ,
ಏನು ಮಾಡೋದು, 1 ಗಂಟೆ ಆಗೋಗದೆ, ಇನ್ನೊಂದು ಮುಂದೆ ಕೊಡ್ಸೋಕ್ಕಾಗಲ್ಲ ಅಂತ ನಿದ್ದೆ ಮಾಡ್ಕೊಂಡಿದ್ದು. ಬೆಳಗಿನ ಜಾವ ಹೋಗೋಣ 6 ಗಂಟೆಗೆ ಎದ್ದು ಅಂದ್ಬಿಟ್ಟು ಗುರುವಾಯಂಕೆರೆ ಪೋಸ್ಟ್ ಆಫೀಸ್ ಹತ್ರ ಮನಿಕೊಂಡೆ. ಸೊಳ್ಳೆಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮನಿಕೋಬೇಕು. ಮಳೆ ಬೇರೆ ಸಿಕ್ಕಾಪಟ್ಟೆ ಹುಯ್ತದೆ, ಏನು ಮಾಡೋದು. ಆಯಿತು ಅಂದ್ಬಿಟ್ಟು ಇಲ್ಲೇ ಟಾರ್ಪಲ್ ಹಾಸ್ಕೊಂಡು ರಗ್ಗದ್ಗೋ ಮಲ್ಕೊಂಡೆ. ಬಾಯ್, ಗುಡ್ ನೈಟ್. ಹಾಗೆ ಬೆಳಗಿನ ಜಾವ ವೀಡಿಯೋ ಮಾಡ್ತೀನಿ, ಬನ್ನಿ ನೋಡ್ಕೊಳ್ಳೋಣಂತೆ. ಮಲಗಿದ್ದೀನಿ. ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಎದ್ದು ಹೊರಟ್ರೂ ಮಳೆ ಅಂತೂ ನಿಲ್ಲಿಲ್ಲ. ಸಿಕ್ಕಾಪಟ್ಟೆ ಮಳೆ ಹುಯ್ತಾನೆ ಇತ್ತು. ಮುಂದೆ ಬಂದರೆ ಒಂದು ನದಿ ಹರಿತಾ ಇತ್ತು. ನದಿ ಹರಿತಾ ಇರೋದನ್ನ ನೋಡ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಚೂರು ವಿಡಿಯೋ ಮಾಡಿಕೊಂಡೆ. ನೀರು ಸುಮಾರಾಗಿ ಹರಿತಾ ಇತ್ತು. ನೋಡಿ, ಇಲ್ಲಿ ನಮ್ಮ ಗಾಡಿ ನಿಲ್ಲಿಸಿದ್ದೀವಿ. ಮಳೆ ಹನಿ ಮಾತ್ರ ಸಣ್ಣಗೆ ಬೀಳ್ತಾನೆ ಇದೆ. ಆದರೂ ನಾವು ಒಂದು ವಿಡಿಯೋ ಮಾಡಬೇಕಲ್ಲ ಅಂದ್ಬಿಟ್ಟು ಮಾಡಿಕೊಂಡು ಬಂದ. ಮುಂದೆ ಬಾಣು ಅಲ್ಲಿಂದ ಮುಂದೆ ಬಂದರು. ಬ್ರಹ್ಮಾವರ ಬಂದು ಇದು ಜನ್ರೇಟರ್ ನೋಡಿ ಅನ್ಲೋಡ್ ಮಾಡಿದ್ದೀವಿ ನೋಡಿ, ಬೆಡ್ ಮೇಲೆ ಅನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟಿ ಮುಂದೆ ಬಂದು ಒಂದು ರೋಡು, ಚಿಕ್ಕ ಊರು, ಸಿಕ್ಕಾಬಟ್ಟೆ ಎಲ್ಲ ಹದ್ಗೆಟ್ಟೋಗಿತ್ತು ರೋಡು, ಗಜ್ಜಿ ರೋಡು. ಅಲ್ಲೂ ಏನೇನು ಮಾಡೋದು, ಗಜ್ಜಿ ರೋಡು ಅಂತ ಏನು ಮಾಡೋದೆ, ಓಡಿಸ್ತಾ ಇರೋಕ್ಕಾಗುತ್ತಾ, ನಮ್ಮ ಪರಿಸ್ಥಿತಿ ಹಂಗೆ. ಮುಂದೆ ಬಂದ ನೋಡಿ ಎಷ್ಟು ಚೆನ್ನಾಗಿದೆ ಪರಿಸರ, ವೆದರ್ ಸಖತ್ತಾಗಿದೆ. ಅಲ್ಲಿಂದ ಚಾರ್ಮುಡಿ ರೂಟಲ್ಲಿ ಹೋಗೋಣ ಅಂತ, ಯಾಕೆಂದರೆ ಚಾರ್ಮುಡಿ ರೂಟಲ್ಲಿ ವೀಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಬಂದು ಚಾರ್ಮುಡಿ ಎಂಟ್ರೆನ್ಸ್ ಹತ್ರ ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಗುಡ್ಡ. ಹಾಗೆ ನಮ್ಮ ಕೆಂಪು ಗಾಡಿ ನೋಡ್ಕೊಂಡು ಹಂಗೆ ಮುಂದೆ ಬಂದು ಚಾರ್ಮುಡಿ ಮೇಲೆ ಬಂದಿದ್ದೀವಿ. ನೋಡಪ್ಪ, ಇಲ್ಲಿ ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ. ಅದೇ ಇಲ್ಲಿ ಇವಾಗ ಹೊಸ್ದಾಗೇನೋ ಇಲ್ಲಿ ಗಾಡಿಗಳು ನಿಲ್ಸಂಗಿಲ್ಲ ಅಂತ ಫೋಟೋ ನೋ ಪಾರ್ಕಿಂಗು ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅದು ಏನು ಮಾಡೋದು, ಬಂದ್ಬಿಟ್ಟಿದ್ದೀವಲ್ಲ, ಒಂಚೂರಾದರೂ ಸಣ್ಣ ಪುಟ್ಟ ವೀಡಿಯೋ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕಲ್ವಾ. ಹೀಗಾಗಿ ಚೂರು ಚಿಕ್ಕದಾಗಿ ವೀಡಿಯೋ ಮಾಡೋದೇ ನಾವು ವೀಡಿಯೋ ಮಾಡೋದು ಇನ್ನೂ ಮಾಡ್ತಾನೇ ಇರಬೇಕು ಅನಿಸ್ತಾ ಇರ್ತದೆ. ಅಷ್ಟು ಚೆನ್ನಾಗಿದೆ ವೆದರು. ಮಾನ್ಸೂನ್ ಸೀಸನ್ ಬೇರೆ, ಏನು ಮೋಡ ಹಿಮ ಪಾಗು ಏನೇನು ಅಂತಿರೋ ಎಲ್ಲ ಬೆಳ್ತಾನೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ವೆದರು. ಗಾಳಿ ಬೀಸೋದ್ರಲ್ಲಿ ನನಗೆ ಏನು ಸಖತ್ತಾಗಿರುತ್ತೆ ಗೊತ್ತಾ. ತಣ್ಣಗೆ ನಿಂತಿದ್ದಾರೆ ನಮ್ಮ ಅಂಬಾರಿ. ಆಮೇಲೆ ಅಲ್ಲಿಂದ ಮುಂದೆ ಹೊರಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿ ಹೊರಟು ನೋಡುವುದಕ್ಕೆ ಒಂದು ಚಂದ. ಅದ್ಯಾವುದೋ ಮುಂಗಾರು ಮಳೆದಿದೆಯಲ್ಲ ಹಾಡು, ಮುಗಿಲ ಮೇಲೆ ಅಂತ, ಆ ಥರ ಸೂಪರು. ಮುಂದೆ ಬಂದು ಹಾಗೆ ವೀಡಿಯೋ ಮಾತ್ರ ಕಮ್ಮಿ ಮಾಡಲೇ ಇಲ್ಲ. ವೀಡಿಯೋ ಮಾಡಬೇಕು ಅನ್ನಿಸ್ತಾನೆ ಇರೋದು, ಇದು ಮಾಡಬೇಕು ಅದು ಮಾಡಬೇಕು ಅಂತ. ಬಟ್ ಗಾಡಿ ನಿಲ್ಸೋಕೆ ಸೆನ್ಸ್ ಇರಲಿಲ್ಲ, ವೀಡಿಯೋ ಕ್ಲಾರಿಟಿ ಕಾಣಿಸ್ತಾ ಇರಲಿಲ್ಲ. ಯಾಕೆ ಅಂದರೆ ಪಾಗು ಸಿಕ್ಕಾಪಟ್ಟೆ ಇತ್ತು, ಹಂಗಾಗಿ ಸರಿಯಾಗಿ ವೀಡಿಯೋ ಕಾಣಿಸ್ತಾ ಇರಲಿಲ್ಲ. ಹಂಗಿಂದ ಬಂದು ನೋಡಿ ಅಣ್ಣಪ್ಪ ದೇವಸ್ಥಾನ ನೋಡಿಕೊಂಡು ಮುಂದೆ ಹೊರಡೋಣ ಅಂತ ನೋಡಿದ್ರೆ ಒಂದು ದೇವಸ್ಥಾನ ಕಾಣಿಸ್ತು. ಇನ್ನೊಂದು ದೇವಸ್ಥಾನಕ್ಕೆ ಅಡ್ಡವಾಗೇ ನಮ್ಮ ಯಾರೋ ಲಾರಿ ಕಂಟೈನರ್ ನಿಲ್ಲಿಸ್ಬಿಟ್ಟಿದ್ದಾರೆ, ಕಾಣಿಸ್ಲಿಲ್ಲ. ಆಯಿತು ಅಂದ್ಬಿಟ್ಟು ಅಲ್ಲಿಂದ ಮುಂದೆ ಬಂದು ಕೊಟ್ಟಿಗೆಹಾರ ಚೆಕ್ ಪೋಸ್ಟು ದಾಟ್ಕೊಂಡು ಮುಂದೆ ಬಂದು ಅದೇ ಚೆಕ್ ಪೋಸ್ಟ್ ಹತ್ರ ಪೆಟ್ರೋಲ್ ಬಂಕ್ ಇದೆಯಲ್ಲ, ಇದು HP ಪೆಟ್ರೋಲ್ ಬಂಕು, ಅದೇ ಇದು. ಇಲ್ಲಿಂದ ಯಾವುದೋ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಚಾರ್ಜರ್ ಇರಲಿಲ್ಲ. ಬೆಳ್ಳೂರು ಹತ್ರ ಬರೋಷ್ಟು ಸ್ವಲ್ಪ ಚಾರ್ಜರ್ ಆಗಿತ್ತು, ಹಾಗಾಗಿ ಚೂರು ಬೆಳ್ಳೂರು ಕ್ರಾಸ್ ಹತ್ರ ಕಾಲೇಜ್ ಇತ್ತಲ್ಲ, ಕಾಲೇಜಿದ್ದು ಚೂರು ವೀಡಿಯೋ ಮಾಡೋಣ ಅಂತ ಚೂರು ಆನ್ ಮಾಡಿ ವೀಡಿಯೋ ಮಾಡಿಕೊಂಡೆ ಬೆಳ್ಳೂರು ಕ್ರಾಸ್ ಹತ್ರ. ಏಕೆಂದರೆ ಚಾರ್ಜಿಂಗ್ ಎಲ್ಲ ಫುಲ್ ಡೌನ್ ಆಗಿಬಿಟ್ಟಿತ್ತು. ಚಾರ್ಜಿಂಗು ಸ್ವಲ್ಪ ಫಾಸ್ಟ್ ಚಾರ್ಜ್ ಆಗಿರಲಿಲ್ಲ ನನ್ನ ಗಾಡೀಲಿ. ಬೆಳ್ಳೂರು ಕ್ರಾಸ್ ಅಲ್ಲಿಂದ ಮುಂದೆ ಬಂದು ಬೆಳ್ಳೂರು ಕ್ರಾಸ್ ಟೋಲ್ ದಾಟ್ಕೊಂಡು ಬಂದು ಟೋಲ್ ದಾಟಿ ಇನ್ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ.
ಹಂಗೆ ಮುಂದೆ ಬಂದು ಮತ್ತೆ ಮಾಗಡಿ ಸಿಟಿ ಒಂಚೂರು ವೀಡಿಯೋ ಮಾಡೋಣ ಅಂತ ಗಣೇಶನ ದೇವಸ್ಥಾನ ವೀಡಿಯೋ ಮಾಡಿಕೊಂಡೆ. ಆಮೇಲೆ ತಿಪ್ಪಣ್ಣಹಳ್ಳಿ ತೊರೆ ಅಲ್ಲಿ ಬಂದು ಇಲ್ಲಿ ಅವಾಗ ಹಳೇ ರೋಡ್ ಸಿಂಗಲ್ ರೋಡ್ ಇದ್ದಾಗ ಒಂದು ಆಲ್ಮರ ಕೆಳಗಡೆ ಒಂದು ದೇವಸ್ಥಾನ ಇತ್ತು. ನೋಡಿರ್ತಾರೆ ಜನಗಳು, ನಾನು ನೋಡಿದ್ದೀನಿ. ಹಾಗೆ ನೀವು ನೋಡಿದರೆ ಎಷ್ಟು ನೋಡಿದ್ದೆ ಅಂತ ಕಮೆಂಟ್ ಮಾಡಿ. ಅಲ್ಲಿ ನಮ್ಮ ಕನ್ನಡದ ಬಾವುಟ ಹಾರಾಡ್ತಿತ್ತು. ಹಾಗೆ ವೀಡಿಯೋ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಬಂದೆ. ತಿಪ್ಪಣ್ಣಹಳ್ಳಿ ಕೆರೆ ವೀಡಿಯೋ ಮಾಡೋಣ ಅಂದರೆ ಸಂಜೆ ಆಗೋಗಿದೆ, ವೀಡಿಯೋ ಕಾಣಿಸಲ್ಲ. ಆದರೂ ನಾವು ಬಿಡಬೇಕಲ್ಲ, ಒಂಚೂರು ನೋಡೋಣ, ಟ್ರೈ ಮಾಡೋಣ ಅಂತ ಸುತ್ತ ವೀಡಿಯೋ ಒಂದು ರೌಂಡ್ ತಿರುಗಿಸ್ದೆ. ಏನು ಈ ಕಡೆ ಕಾಣಿಸ್ತಾ ಇತ್ತು, ಆ ಕಡೆ ತಿಪ್ಪಣ್ಣಹಳ್ಳಿ ಕೆರೆ ಏನೂ ಕಾಣಲಿಲ್ಲ. ಹಂಗೆ ಬಂದು ಮನೆ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡಿಬಿಟ್ಟು ಮನೆ ಕಡೆ ಹೊರಟೆ. ಮನೆ ಕಡೆ ಹೋಗ್ತಾ ಇದ್ದೀನಿ ನಡ್ಕೊಂಡು. ಥ್ಯಾಂಕ್ ಯು ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.